ವಾರ್ಮ್ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ BCom 5th semester paper Small Business and Economic Development. I am Makhaji Ingle from Christ University, Bangalore. Currently I am working in Sai Niketan College, Mudhool and Jamkhandi. As a resource person, I am handling BCom 5th semester in Samuel Degree College, Mudhool. So, welcome to day 1. ಇವತ್ತಿನ ಒಂದು ತರಗತಿಯಲ್ಲಿ in the previous session we already discussed that. So what is the overview of small business and economic development? What are the units we have? ಈಗಾಗಲೇ ನಾವು ಹಿಂದಿನ ಒಂದು ಜೂಮ್ ತರಗತಿಯಲ್ಲಿ ನೋಡಿದ ಹಾಗೆ ಈ ಒಂದು ಚಿಕ್ಕ ವ್ಯವಹಾರ ಮತ್ತು ಆರ್ಥಿಕ ಅಭಿವೃದ್ಧಿ ಎನ್ನುವ ಒಂದು ಪತ್ರಿಕೆಯಲ್ಲಿ ಯಾವೆಲ್ಲ ಅಧ್ಯಾಯಗಳು ಬರ್ತಾ ಇದ್ದಾವೆ, ಒಟ್ಟಾರೆಯಾಗಿ 5 ಅಧ್ಯಾಯಗಳನ್ನು ನಾವು ಏನು ಮಾಡಿದ್ವಿ ಈಗಾಗಲೇ ಅಲ್ಲಿ ನೋಡಿರುವಂಥದ್ದು. ಸೊ ಆ 5 ಅಧ್ಯಾಯಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈಗಾಗಲೇ ನಾನು ನಿಮ್ಗೆ ಏನು ಮಾಡಿದ್ದೀನಿ ಜೂಮ್ ಕ್ಲಾಸಸಲ್ಲಿ ನೀಡಿರುವಂಥದ್ದು. ಸೊ ಐ ಫೆಲ್ಟ್ ಪರ್ಸ್ನಲಿ ಇನ್ ಅ ಜೂಮ್ ಕ್ಲಾಸಸ್ ಇಸ್ ನಾಟ್ ವರ್ತ್ಫುಲ್. ಅಷ್ಟು ನನಗದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಟ್ಟಿರುವಂಥದ್ದಲ್ಲ. ಯಾಕಂದರೆ ಅಲ್ಲಿ ನನಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ, ಕರೆಕ್ಟಾಗಿ ನಿಮ್ಮ ಅಬ್ಸರ್ವೇಷನ್ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆ್ಯಂಡ್ ಎಕ್ಸ್ಪ್ಲನೇಷನ್ ಕೂಡ ಅಷ್ಟು ನನಗೆ ಮಾಡಲಿಕ್ಕೆ ಆಗೋದಿಲ್ವೇನೋ ಅನ್ನೋ ಫೀಲ್ ಆಗಿರುವಂಥದ್ದು. ಹಾಗಾಗಿ ಸೊ ನಾವು ಐ ಮೂವ್ ಟು ದ ರೆಕಾರ್ಡಿಂಗ್ ಕ್ಲಾಸಸ್. ಇಫ್ ಯು people are feel better in a recording classes, then give a feedback about that. ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಇಷ್ಟ ಆದರೆ ನಾವು ಇದನ್ನೇ ಕಂಟಿನ್ಯೂ ಮಾಡೋಣ. ಇಫ್ ಯು ಆರ್ ನಾಟ್ ಫೀಲ್ ಗುಡ್ ಆರ್ ಬೆಟರ್ ದೆನ್ ಗೋ ಫಾರ್ ದ ಜೂಮ್ ಆನ್ಲೈನ್ ಕ್ಲಾಸಸ್ ಓನ್ಲಿ. ನಾವು ಅದನ್ನು ಜೂಮ್ ಲೈನೇ ಹೋಗುವಂಥದ್ದು. ಸೊ ಟುಡೇ ನಾವು I started the day 1, that is your paper name is a small business and economic development. ಸೊ ಅದನ್ನು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋದೇ ಆದರೆ ಚಿಕ್ಕ ವ್ಯವಹಾರ ಮತ್ತು ಆರ್ಥಿಕ ಅಭಿವೃದ್ಧಿ, BCom 5th semester. So under this today I am going to discuss your unit number 1. Unit number 1 ಅಧ್ಯಾಯ 1 ನಾವೇನು ಮಾಡ್ತಾ ಇದ್ದೀವಿ ಇವತ್ತು ನೋಡ್ತಾ ಇದ್ದೀವಿ. So unit number will be the discuss a very important concept in your economics also as well as in your business also, that is MSME. It means micro, small and medium enterprises. Medium enterprises. ಕನ್ನಡದಲ್ಲಿ ಇದನ್ನು ಹೇಳೋದಾದರೆ ಅತಿ ಚಿಕ್ಕ ಅಥವಾ ಸಣ್ಣ, ಚಿಕ್ಕ ಮತ್ತು ಮಧ್ಯಮ ಉದ್ಯಮಗಳು. ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, ಇನ್ ಶಾರ್ಟ್ ಫಾರ್ಮ್ ವಿ ಕ್ಯಾನ್ ಆಲ್ಸೋ ಕೇರ್ ಇಸ್ ದ MSME ಎಂಟರ್ಪ್ರೈಸಸ್. ಇದನ್ನು ಶಾರ್ಟ್ ಫಾರ್ಮಲ್ಲಿ ಏನಂತ ಕರೀಬಹುದಾಗಿದೆ, ನಾವು MSME ಅಂತ ಕರೀಬಹುದಾಗಿದೆ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ or we have going to discuss with the what is the meaning of these terms, what is the micro enterprises, what is the meaning of small enterprises, and what is the meaning of medium enterprises. With that, what is the importance of this micro, small and medium enterprises with the economic development, especially in the case of Indian economy. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅತಿ ಚಿಕ್ಕ ಮತ್ತು ಉದ್ಯಮ ಘಟಕಗಳು ಅಂತಂದರೆ ಏನು, ಮಧ್ಯಮ ಉದ್ಯಮ ಘಟಕಗಳಂತೇನು, ಇದರ ಅರ್ಥ, ಅದರ ಜೊತೆಗೆ ಅವುಗಳ ಮಹತ್ವ ಏನು, ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅವುಗಳ ಮಹತ್ವ ಏನು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೋತಾ ಇದ್ದೀವಿ. ಸೊ ಬೇಸಿಕಲಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ MSME sectors or MSME enterprises in Indian economy? The great thinker also, for example Mahatma Gandhi is quoted somewhere, ಒಂದು ಸೈಡ್ ಹೇಳ್ತಾರೆ ಅವರು ಏನಪ್ಪ ಅಂತಂದರೆ, ದ ರಿಯಲ್ ಇಂಡಿಯನ್ ಡೆವಲಪ್ಮೆಂಟ್ ಲೈಸ್ ಇನ್ ಕಾಟೇಜ್ ಇಂಡಸ್ಟ್ರಿ ಅಂತ ಹೇಳಿ. ಅಂದರೆ ಭಾರತದ ನಿಜವಾದ ಆರ್ಥಿಕ ಅಭಿವೃದ್ಧಿ ಎಲ್ಲಿದೆಯಪ್ಪ ಅಂತಂದರೆ ಗೃಹ ಕೈಗಾರಿಕೆಗಳಲ್ಲಿ ಅಡಗಿರುವಂಥದ್ದು. ಈ ಸೇಯಿಂಗ್ ದ್ಯಾಟ್ ಇಫ್ ಯು ಆರ್
increase the develop of cottage industry, automatically Indian economy will increased. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಗೃಹ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿದ್ದೇ ಆದರೆ ಭಾರತದ ಆರ್ಥಿಕ ಅಭಿವೃದ್ಧಿ ತನ್ನಿಂದ ತಾನೇ ಏನಾಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ your MSME sectors. I will discuss later under the sections of importance of MSME sectors with a detail. ಸೊ ಮುಂದಿನ ಒಂದು ಸೆಕ್ಷನಲ್ಲಿ ನಾವೇನು ಮಾಡ್ಬೋದು, ಇದನ್ನು ತುಂಬ ಕಂಪ್ಲೀಟಾಗಿ ಅಥವಾ ಥಿಯೋರಿಟಿಕಲ್ ಆಗಿ ವಿವರಣಾತ್ಮಕವಾಗಿ ಏನು ನೋಡ್ತೀನಿ, ಅದರ ಮಹತ್ವನ ನಾನು ನೋಡುವಂಥದ್ದು. ಫಸ್ಟ್ I want to give a brief information regarding about the MSME sector in India. ಸೊ ಹಾಗಿದ್ರೆ ಸಂಕ್ಷಿಪ್ತವಾಗಿದ್ದರ ಮಾಹಿತಿಯನ್ನು ನಾವು ನೋಡೋದೇ ಆದರೆ, ಕಮ್ಸ್ ಟು ಹಿಯರ್ ದ ಬ್ರೀಫ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಫಾರ್ ದ MSME. Information regarding MSME sector. ಸೊ ಒಂದು ಸಂಕ್ಷಿಪ್ತವಾದ ಮಾಹಿತಿ ಯಾವುದ್ರ ಬಗ್ಗೆ ನೋಡುವಂಥದ್ದು, ನಾವು MSME ಬಗ್ಗೆ ನೋಡುವಂಥದ್ದು. ಫಸ್ಟ್ ಒನ್, ಇಟ್ ಈಸ್ ಅ ಬೇಸಿಕ್ ಫಂಡಮೆಂಟಲ್ ಫೌಂಡೇಶನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎಕಾನಮಿ ಆರ್ ಅ ಗ್ರೋತ್ ಆಫ್ ದ ಎಕಾನಮಿ. ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ, ಬೆಳವಣಿಗೆ ಆಗಬೇಕಾದ್ರೆ MSME ಸೆಕ್ಟರ್ಗಳು ನಮಗೆ ಏನಾಗುವಂಥದ್ದು, ತುಂಬ ಮಹತ್ತರವಾಗಿರುವಂಥದ್ದು. ಫಸ್ಟ್, ಇಟ್ ವಿಲ್ ಬಿ ದಿ ಅಫೆಕ್ಸ್ ಬಾಡಿ ಆಫ್ Government of India. Then second one, the year of established on May 9, 2007. The headquarter of MSME is Udyoga Bhavan, New Delhi. Next one is the present MSME Minister Nitin Gadkari. This is a brief information regarding your MSME sector. So MSME ಎಂಬುವಂಥದ್ದು ಒಂದು ಕಾರ್ಯನಿರ್ವಾಹಕ ಅಂಗವಾಗಿ, ಭಾರತ ಸರ್ಕಾರದ ಒಂದು ಕಾರ್ಯನಿರ್ವಾಹಕ ಅಂಗವಾಗಿ ಏನು ಮಾಡ್ತಾ ಇದೆ, ಅದು ಕೆಲಸ ಮಾಡ್ತಾಯಿದೆ. ಇಟ್ಸ್ ಅಫೆಕ್ಸ್ ಬಾಡಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ದೆನ್ ಎಷ್ಟರಲ್ಲಿ ಇದು ಸ್ಥಾಪನೆಗೊಳ್ತು ಅಂತ ನಾವು ನೋಡೋದಾದರೆ 2007 ಮೇ 9ರಂದು ಏನಾಗುತ್ತೆ, ಇದು ಭಾರತದಲ್ಲಿ ಸ್ಥಾಪನೆಗೊಳ್ಳುವಂಥದ್ದು. ಆ್ಯಂಡ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಾವು ನೋಡೋದಾದರೆ, ಕೇಂದ್ರ ಕಚೇರಿ ಬಂದುಬಿಟ್ಟು ಉದ್ಯೋಗ ಭವನ ಅಂತ ಹೇಳಿ ನ್ಯೂ ಡೆಲ್ಲಿಯಲ್ಲಿ ಬರುವಂಥದ್ದು ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಪ್ರೆಸೆಂಟ್ ಇದರ ಸಚಿವರು ಯಾರಿದ್ದಾರೆ ಅಂತ ನಾವು ನೋಡೋದಾದರೆ ನಿತಿನ್ ಗಡ್ಕರಿ MSME ಸೆಕ್ಟರ್ನ ಪ್ರಸ್ತುತ ಏನಾಗಿದ್ದಾರೆ, ಸಚಿವರಾಗಿದ್ದಾರೆ. ದಿಸ್ ಇಸ್ ದ ಬ್ರೀಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫಾರ್ ಯುವರ್ MSME ಸೆಕ್ಟರ್. ಬಿಕಾಸ್ ನಾವು MSME ಬಗ್ಗೆ ಓದ್ತಾ ಇದ್ದೀವಿ ಅಂತಂದರೆ, MSME ಅಂತಂದರೆ ಏನು, ಇಸ್ ಬೇಸಿಕಲಿ ಫಾರ್ ದ MSME. ಆಲ್ಸೋ ವಿ ಕ್ಯಾನ್ ಸೇ ದ್ಯಾಟ್ one more word, sometimes in the higher textbook, if you are going for the international level of textbook, MSME or SSI, ಇದನ್ನು MSME ಅಂತನಾದರೂ ಕರಿಬಹುದು ಅಥವಾ SSI ಅಂತನಾದರೂ ಕೂಡ ಏನು ಮಾಡ್ಬೋದು, ನಾವು ಕರಿಬಹುದಾಗಿದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ MSME ಆರ್ SSI. SSI ಇಸ್ ನಥಿಂಗ್ ಬಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಸಣ್ಣ ಪ್ರಮಾಣದ ಉದ್ಯಮಗಳಿಗೆ ನಾವೇನಂತ ಕರೀತಾ ಇದ್ದೀವಿ, SSI ಅಂತ ಕೂಡ ಏನು ಮಾಡ್ತಾ ಇದ್ದೀವಿ, ಕರೀತಾ ಇದ್ದೀವಿ. ದಿಸ್ ಇಸ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫಾರ್ ಯುವರ್ MSME ಸೆಕ್ಟರ್. ನಾವ್ ಕಮ್ಸ್ ಟು ದ ರಿಯಲ್ ಕಾನ್ಸೆಪ್ಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್? ಹಾಗಿದ್ರೆ ಅತಿ ಚಿಕ್ಕ ಮತ್ತು ಮಧ್ಯಮ ಉದ್ಯಮಗಳು ಅಂತಂದರೆ ಏನು ಅನ್ನೋದನ್ನು ಇವಾಗ ನೋಡೋಣ. ಸೊ ಬೇಸಿಕಲಿ ಅಕಾರ್ಡಿಂಗ್ ಟು ದ MSME Act 2006, according to the MSME Act 2006, MSMEಯ ಕಾಯ್ದೆ 2006ರ ಪ್ರಕಾರ ವಿ ಆರ್ ಕ್ಲಾಸಿಫೈ ದಿ MSME ಸೆಕ್ಟರ್ಸ್ ಇನ್ 2 ways. ಎರಡು ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ, MSME ಉದ್ಯಮಗಳನ್ನು ಇಲ್ಲಿ ವಿಭಾಗ ಮಾಡ್ತಾ ಇದ್ದೀವಿ ಅಕಾರ್ಡಿಂಗ್ ಟು ದ ಆ್ಯಕ್ಟ್ 2006. ದ ಫಸ್ಟ್ ಒನ್ ಇಲ್ಲಿ ಇಸ್ ದ
manufacturing enterprises. Manufacturing enterprises. Manufacturing enterprises. Then second one we have the service enterprises. Service enterprises. ಸೊ 2000 MSMEಯ ಕಾಯ್ದೆ 2006 ಪ್ರಕಾರ ನಾವು ಎರಡು ರೀತಿಯಾಗಿ ಏನು ಮಾಡ್ತಾ ಇದ್ದೀವಿ ರೀ, MSME ಸೆಕ್ಟರ್ಸ್ಗಳನ್ನು ಏನು ಮಾಡ್ತಾ ಇದ್ದೀವಿ, ವಿಭಾಗಿಸ್ತಾ ಇದ್ದೀವಿ. ಮೊದಲನೇದಾಗಿ ಅದರಲ್ಲಿ ಬರುವಂಥದ್ದು ಯಾವುದಪ್ಪ ಅಂತಂತಂದರೆ ಉತ್ಪಾದನಾ ಅಥವಾ ಉದ್ಯಮ. ಉತ್ಪಾದನಾ ಉದ್ಯಮಗಳು. ಎರಡನೇದಾಗಿ ಬರುವಂಥದ್ದು ನನಗೆ ಸೇವೆಗಳ ಉದ್ಯಮಗಳು. So this is the very important 2 marks question also, as well for 5 marks questions also. They will ask explain the manufacturing enterprises and service enterprises. These are the two enterprises comes under the MSME. So now what is the meaning of manufacturing enterprises and what is the meaning of service enterprises? ಹಾಗಿದ್ರೆ ಉತ್ಪಾದನಾ ಉದ್ಯಮಗಳಂತಂದ್ರೆ ಏನು, ಅದೇ ರೀತಿಯಾಗಿ ಸೇವೆಗಳ ಉದ್ಯಮಗಳಂತಂದ್ರೆ ಏನು. So before and under the manufacturing enterprises only we have the micro, small and medium enterprises. ಉತ್ಪಾದನಾ ಉದ್ಯಮಗಳ ಅಡಿಯಲ್ಲೇ ನಮಗೆ ಅತಿ ಚಿಕ್ಕ ಮತ್ತು ಮಧ್ಯಮ ಉದ್ಯಮಗಳು ಬರ್ತವೆ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವಾಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್. Manufacturing enterprises are nothing but these enterprises are engaged in production or articles. These manufacturing enterprises are engaged in a production of articles of goods. Is it clear? What is the meaning of manufacturing industries? These enterprises are engaged in a production or articles of goods is called as a manufacturing enterprises. is a 1 marks question. ಉತ್ಪಾದನಾ ಉದ್ಯಮಗಳಂತಂದರೆ ಏನೂ ಅಲ್ಲ. ಉತ್ಪಾದನಾ ಉದ್ಯಮಗಳಂತಂದರೆ ಉತ್ಪಾದನಾ ಉದ್ಯಮಗಳು ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸುತ್ತವೆ. ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸುತ್ತವೆ. ಯಾವೊಂದು ಉದ್ಯಮವು ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸುತ್ತದೆಯೋ ಅಂತಹ ಉದ್ಯಮಗಳಿಗೆ ನಾವೇನಂತ ಕರೆಯಬಹುದಾಗಿದೆ, ಉತ್ಪಾದನಾ ಉದ್ಯಮಗಳು. ದ ವಿಚ್ industries or enterprises are producing the some production or articles of the goods is called as a manufacturing enterprises. For example, ಹಾಗಿದ್ರೆ ಯಾವುದು ಉದಾಹರಣೆಯಾಗಿ ನಾನು ಕೊಡಬಹುದು? ಎಕ್ಸಾಂಪಲ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ paper industry, chemical industry, electronics. These all are comes under the manufacturing industries because these paper industry, chemical industry or electronic industries are producing directly consumed goods or directly consumption goods. We can directly consume these goods, paper also, chemicals also, as well as electronic also. These goods are produced by the manufacturing enterprises. So for ಉದಾಹರಣೆ ಯಾವುದಪ್ಪ ಅಂತಂದರೆ ಉತ್ಪಾದನಾ ಉದ್ಯಮಗಳಿಗೆ ಉದಾಹರಣೆ ನಾನು ಕೊಡೋದೇ ಆದರೆ ಯಾವುದನ್ನು ಕೊಡ್ಬೋದಾಗಿದೆ? ಕಾಗದ ಕೈಗಾರಿಕೆಗಳಾಗಿರುವಂಥದ್ದು ಅಥವಾ ರಾಸಾಯನಿಕ ಕೈಗಾರಿಕೆಗಳಾಗಿರುವಂಥದ್ದು ಮತ್ತು ಎಲೆಕ್ಟ್ರಾನಿಕ್ಸ್. ಇಲ್ಲಿ ಉತ್ಪಾದನೆಯಾಗುವಂಥ ಸರಕುಗಳು ಅನುಭೋಗಕ್ಕೆ ಏನಾಗಿರ್ತಾವೆ ಅಂತ ಹೇಳ್ತಿದ್ದಾರೆ ಅವರು, ಸಿದ್ಧವಾಗಿ ನಿಂತ್ಕೊಂಡಿರ್ತಾವೆ. ಸೊ ಅಂತಹ ವಸ್ತುಗಳನ್ನು ಯಾವ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಾ ಇದೆಯಲ್ಲ ಅಂತಹ ಕೈಗಾರಿಕೆಗಳಿಗೆ ಏನಂತ ಕರೀತಾ ಇದ್ದಾರೆ ಅವರು? ಉತ್ಪಾದನಾ ಉದ್ಯಮಗಳಂತ ಕರೀತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್? ಸೊ ಅಂಡರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಗೇನ್ ವಿ ಆರ್ ಕ್ಲಾಸಿಫೈ ದಿ 3 types of industries or enterprises. Under the manufacturing industries only we are classify in a 3 ways. First one is a micro enterprises, second one is a macro or small enterprises, third one is a
medium enterprises. For example, under the manufacturing industries, we have three types. ಉತ್ಪಾದನಾ ಉದ್ಯಮಗಳಲ್ಲಿ ನಮಗೇನು ಬರ್ತವೆ, ಮೂರು ವಿಧಗಳು ಬರ್ತಾ ಇದಾವ್ರಿ. ದ ಫಸ್ಟ್ ಒನ್ ಈಸ್ ಅ ಮೈಕ್ರೋ ಎಂಟರ್ಪ್ರೈಸಸ್. Second one is a small enterprises. Third one is a medium enterprises. ಸೊ ಮೊದಲನೇದಾಗಿ ನಮ್ಗೆ ಬರುವಂಥದ್ದು ಅತಿ ಚಿಕ್ಕ ಉದ್ಯಮಗಳು ಅಥವಾ ಕೈಗಾರಿಕೆಗಳು. ಎರಡನೇದಾಗಿ ಬರುವಂಥದ್ದು ಚಿಕ್ಕ ಕೈಗಾರಿಕೆಗಳು. ಮೂರನೇದಾಗಿ ಬರುವಂಥದ್ದು ಯಾವುದು ನನಗೆ, ಮಧ್ಯಮ ಕೈಗಾರಿಕೆಗಳು. These are the classification under the manufacturing industries. The first one is the micro enterprises, small enterprises, medium enterprises. If you combine the micro, small and medium enterprises, we will get the MSME sector. ಅತಿ ಚಿಕ್ಕ ಮತ್ತು ಉದ್ಯಮ ಕೈಗಾರಿಕೆಗಳನ್ನು ಸೇರಿದಾಗೆ ನಮಗೆ ಬರುವಂಥದ್ದು ಏನು ಬರ್ತಾ ಇದೆ, MSME ಬರ್ತಾ ಇದೆ. ಸೊ here now we are going to discuss that. The first one is a micro enterprises. ಹಾಗಿದ್ರೆ ಅತಿ ಚಿಕ್ಕ ಉದ್ಯಮಗಳು ಅಂತಂದರೆ ಏನು? ಸೊ ಮೈಕ್ರೋ enterprises are very small industries in an economy. Here only 9 or less than 9 people are work in this organization or in this enterprises, and the capital investment of the micro enterprises was only 25 lakh, below 25 lakh or lesser than the 25 lakh. ಅತಿ ಚಿಕ್ಕ ಉದ್ಯಮಗಳು ನಾವು ಕರೆಯೋದಾದರೆ ಇಲ್ಲಿ ಅತಿ ಚಿಕ್ಕ ಉದ್ಯಮಗಳಲ್ಲಿ ಕೇವಲ 9 ಜನರು ಮಾತ್ರ ಅಥವಾ 9ಕ್ಕಿಂತ ಕಡಿಮೆ ಜನರು ಏನು ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ ಈ ಒಂದು ಸಂಸ್ಥೆಗಳಲ್ಲಿ. ಮತ್ತು ಇಲ್ಲಿ ಇವರ ಬಂಡವಾಳ ಹೂಡಿಕೆ ಎಷ್ಟಿರತ್ತೆ ಅಂತಂದರೆ 25 ಲಕ್ಷದವರೆಗೆ ಮಾತ್ರ ಇವರು ಬಂಡವಾಳ ಹೂಡಿಕೆಯನ್ನು ಮಾಡಬಹುದು. ಅಂತಹ ಕೈಗಾರಿಕೆಗಳಿಗೆ ನಾವೇನಂತ ಕರಿಬೇಕಾಗುತ್ತೆ, ಅತಿ ಚಿಕ್ಕ ಉದ್ಯಮಗಳು. ವಾಟ್ ಆರ್ ದ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್? ದ ಫಸ್ಟ್ ಒನ್ ಈಸ್ ಓನ್ಲಿ 9 or less than 9 people are work here. 9 ಅಥವಾ 9ಕ್ಕಿಂತ ಕಡಿಮೆ ಸಂಖ್ಯೆ ಇರುವ ಕೆಲಸಗಾರರು ಏನು ಮಾಡ್ತಾ ಇರ್ತಾರೆ, ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಟರ್ಮ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇವರ ಬಂಡವಾಳ ಹೂಡಿಕೆ. ಬಿಕಾಸ್ ಈ ಆಧಾರದ ಮೇಲೆ ನೀವು ಡಿಫಿನಿಷನನ್ನು ಬರೀಬೇಕಾಗುತ್ತೆ. ಬಂಡವಾಳ ಹೂಡಿಕೆ, ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ದ ಮೈಕ್ರೋ ಎಂಟರ್ಪ್ರೈಸಸ್, ಅತಿ ಚಿಕ್ಕ ಉದ್ಯಮ ಘಟಕಗಳ ಹೂಡಿಕೆ ಎಷ್ಟಿರುತ್ತೆ ಅಂತಂತಂದರೆ ಲೆಸ್ಸರ್ ದ್ಯಾನ್ 25 lakh, 25 ಲಕ್ಷಕ್ಕಿಂತ ಏನಾಗಿರಬೇಕು, ಕಡಿಮೆ ಇರಬೇಕು. 25 ಲಕ್ಷದವರೆಗೆ ಏನಾದರೂ ನಮ್ಮ ಹೂಡಿಕೆ ಇತ್ತು ಅಂತಂತಂದರೆ ಅಂತಹ ಕೈಗಾರಿಕೆಗಳು ಯಾವುದರಲ್ಲಿ ಬರ್ತಾ ಇದೆ ನಮಗೆ, ಅತಿ ಚಿಕ್ಕ ಉದ್ಯಮ ಘಟಕಗಳು 25 ಲಕ್ಷದವರೆಗೆ. lesser than the 25 lakh, if your investment is there, those enterprises are considered as a micro enterprises. Just assume that below 25 lakh what are the enterprises will come. ಹಾಗಿದ್ರೆ 25 ಲಕ್ಷದವರೆಗೆ ಹೂಡಿಕೆ ಮಾಡುವಂತಹ ಕೈಗಾರಿಕೆಗಳಾಗಿರಬಹುದು ಅಥವಾ ಉದ್ಯಮಗಳನ್ನು ನಾವೇನಂತ ಕರೆಯಬಹುದಾಗಿದೆ, ಅತಿ ಚಿಕ್ಕ ಉದ್ಯಮಗಳಂತ ಕರೆಯಬಹುದಾಗಿದೆ. ಫಾರ್ ಎಕ್ಸಾಂಪಲ್, ವಾಟ್ ವಿಲ್ ಕಮ್ ಹಿಯರ್ ಅಂಡರ್ ದ 25 lakh? For example, Xerox. This will comes under the micro enterprises. Some ಬೇಕರಿ ಆಗಿರ್ಬೋದು, ಅದು ಕೂಡ ಯಾವುದ್ರಲ್ಲಿ ಬರ್ತಾ ಇದೆ, ಅತಿ ಚಿಕ್ಕ ಉದ್ಯಮ ಘಟಕಗಳಲ್ಲಿ ಬರುವಂಥದ್ದು. ದೆನ್ ವೇರ್ ಹೌಸಿಂಗ್ ಎಕ್ಸೆಟ್ರಾ ಆರ್
ಕಮ್ಸ್ ಅಂಡರ್ ದಿ ಮೈಕ್ರೋ ಎಂಟರ್ಪ್ರೈಸಸ್. ಜೆರಾಕ್ಸ್ ಆಗಿರುವಂಥದ್ದು, ಬೇಕರಿ ಆಗಿರುವಂಥದ್ದು, ಅಥವಾ ಗೋದಾಮ್ ಅಂತ ಕರಿತೀರನ್ನ ವೇರ್ ಹೌಸಸ್ಗೆ ಗೋದಾಮ್ ಅಂತ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಯಾವುದರ ಅಡಿಯಲ್ಲಿ ಬರ್ತಾ ಇದ್ದಾವೆ? ಅತಿ ಚಿಕ್ಕ ಉದ್ಯಮಗಳ ಘಟಕೆಯಲ್ಲಿ ಬರ್ತಾ ಇದ್ದಾವೆ. ಯಾಕಂತಂದರೆ ಇವುಗಳಲ್ಲಿ ಕೆಲಸ ಮಾಡುವಂಥವರ ಸಂಖ್ಯೆ ಎಷ್ಟಿದೆ? 9 ಆಗಿರುವಂಥದ್ದು ಅಥವಾ 9ಕ್ಕಿಂತ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಇವರ ಒಂದು ಬಂಡವಾಳ ಹೂಡಿಕೆ ಎಷ್ಟು ಇರುತ್ತೆ? ಸ್ಟಿಲ್ 25 lakh. Is the investment will be the maximum will be the 25 lakh here. Those the enterprises are comes under the micro enterprises, and especially who all are working in the micro enterprises are most of the time the family members only. ಯಾರು ಉದ್ಯಮ ಘಟಕಗಳಲ್ಲಿ ಅತಿ ಚಿಕ್ಕ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವರೆಲ್ಲ ಯಾರಾಗಿರ್ತಾರೆ? ಆದಷ್ಟು ಕುಟುಂಬದ ಸದಸ್ಯರೇ ಆಗಿರ್ತಾರೆ. ಬಿಕಾಸ್ ವೆನ್ ವಿ ರನ್ ದ ಬೇಕ್ರಿ, ವೆನ್ ವಿ ರನ್ ದ ಜೆರಾಕ್ಸ್ ಸೆಂಟರ್, ವೆನ್ ವಿ ರನ್ ದ ವೇರ್ ಹೌಸಸ್, ದೆರ್ ಈಸ್ ನೋ need to take labors from the outside, because in the family members, if the joint family is there, obviously 5-6 members are there, they can run the warehouses, they can run the bakery, they can run the xerox centers, right? ನಿಮ್ಮ ಮನೆಯಲ್ಲಿ 5ರಿಂದ 6 ಜನರು ಯುವಕರಿದ್ದಾರೆ ಅಂತಂದರೆ ಅವರನ್ನೇ ತೆಗೆದುಕೊಂಡು ನಾವೇನು ಮಾಡಬಹುದಾಗಿದೆ? ಅತಿ ಚಿಕ್ಕ ಉದ್ಯಮಗಳನ್ನು ಏನು ಮಾಡಬಹುದಾಗಿದೆ? ಪ್ರಾರಂಭ ಮಾಡಬಹುದಾಗಿದೆ. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್? ಕ್ಯಾನ್ ಯು ಮೂವ್ ಫಾರ್ ದ ಮೈಕ್ರೋ ಎಂಟರ್ಪ್ರೈಸಸ್ ಆರ್ ದ ಸ್ಮಾಲ್ ಎಂಟರ್ಪ್ರೈಸಸ್? ಇವಾಗ ಎರಡನೇದಾಗಿ ಬರುವಂತಹ ಎಂಟರ್ಪ್ರೈಸಸ್ ಯಾವುದ್ರಿ? ನನಗೆ ಎರಡನೇದಾಗಿ ಬರುವಂತಹ ಎಂಟರ್ಪ್ರೈಸ್ ಇಸ್ ಅ ಸ್ಮಾಲ್ ಎಂಟರ್ಪ್ರೈಸಸ್. ಅತಿ ಚಿಕ್ಕ ಉದ್ಯಮಗಳಂತಂದರೆ ಏನಂತ ನೋಡಿದ್ವಿ. ಇವಾಗ ನಮಗೆ ಚಿಕ್ಕ ಉದ್ಯಮಗಳಂತಂದರೆ ಏನು? ದೆನ್ ಸೆಕೆಂಡ್ ಒನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಹಿಯರ್, ಸ್ಮಾಲ್ ಎಂಟರ್ಪ್ರೈಸಸ್. ಸ್ಮಾಲ್ ಎಂಟರ್ಪ್ರೈಸಸ್, ಸಣ್ಣ ಉದ್ಯಮಗಳು. So based on capital investment only we are classified the micro, small and medium enterprises. Okay, ಕೇವಲ ಹೂಡಿಕೆಯ ಆಧಾರದ ಮೇಲೆ, ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ? ಅತಿ ಚಿಕ್ಕ ಮತ್ತು ಮಧ್ಯಮ ಉದ್ಯಮಗಳಂತೆ ಏನು ಮಾಡ್ತಾ ಇದ್ದೀವಿ? ಡಿವೈಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಹೇಳಿದ ಹಾಗೆ ಅಲ್ಲಿ ಅವರ ಬಂಡವಾಳ ಹೂಡಿಕೆ ಎಲ್ಲಿವರೆಗೆ ಇದೆ? ಕೆಪಾಸಿಟಿ 25 lakh, 25 ಲಕ್ಷದವರೆಗೆ ಅವರು ಏನು ಮಾಡ್ಬೋದು ರೀ? ಹೂಡಿಕೆ ಮಾಡಬಹುದು. ಆದರೆ ನಾವು ಸಣ್ಣ ಉದ್ಯಮಗಳು ಬಂದಾಗ ಇಲ್ಲಿ ಹೂಡಿಕೆ ಏನಾಗುತ್ತೆ? ಬದಲಾಗುತ್ತೆ. ಸೊ ಹಿಯರ್ ದ ಸ್ಮಾಲ್ ಎಂಟರ್ಪ್ರೈಸಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ rupee 25 lakhs to 5 crore. This is very important in manufacturing sector. Especially in the economy, we have the 3 types of sector. One is a manufacturing sector or industry sector. Second one is the agriculture sector. Third one is the service sector. In the case of manufacturing sector, the capital investment of the small enterprises will be the 25 lakh to the 5 crore. But we already discussed that is a micro, that is a till 25 lakh they have able to invest in the economy. But here we have 25 lakh to 5 crore. ಅಲ್ಲಿ ಈಗಾಗಲೇ ನೋಡಿದ ಹಾಗೆ 25 ಲಕ್ಷದವರೆಗೆ ನಾನು ಹೂಡಿಕೆ ಮಾಡಬಹುದಾಗಿತ್ತು ಅತಿ ಚಿಕ್ಕ ಕೈಗಾರಿಕೆಗಳಲ್ಲಿ ಅಥವಾ ಉದ್ಯಮಗಳಲ್ಲಿ. ಬಟ್ ಇಲ್ಲೇನಾಗುತ್ತೆ? ನಾನೇನು ಮಾಡ್ಬೋದು? ನನ್ನ ಬಂಡವಾಳ ಹೂಡಿಕೆಯನ್ನು 25 ಲಕ್ಷದಿಂದ 5 ಕೋಟಿಯವರೆಗೂ ಮಾಡಬಹುದು. 5 ಕೋಟಿಯವರೆಗೆ. ಅದು ಯಾವ ಸೆಕ್ಟ್ರಲ್ಲಿ ಅಥವಾ ಯಾವ ವಲಯದಲ್ಲಿ ಅಂತ ನೋಡೋದಾದರೆ ಉತ್ಪಾದನಾ ವಲಯದಲ್ಲಿ. ಯಾಕಂದರೆ ನಮಗೆ 3 ವಲಯಗಳು ಬರ್ತಾವ್ರಿ: ಕೃಷಿ ವಲಯ, ಉತ್ಪಾದನಾ ವಲಯ ಅಥವಾ ಅದನ್ನೇ ಕೈಗಾರಿಕಾ ವಲಯ ಅಂತಲೂ ಕೂಡ ಕರಿತೀವಿ. ಮೂರನೇದಾಗಿ ಸೇವಾ ವಲಯ ಅಂತ ಕರಿತೀವಿ. ಡೋಂಟ್ ಗೆಟ್ ಕನ್ಫ್ಯೂಸ್ ವೆನ್ ಯು ಗೋಯಿಂಗ್ ಟು ರೀಡ್ ದ ಸಮ್ ಟೆಕ್ಸ್ಟ್ ಬುಕ್, ಸಮ್ ಹಿಮಾಲಯ ಪಬ್ಲಿಕೇಶನ್ಸ್ ಆರ್ PSN publication, they are mentioned both the manufacturing sector as well as the service sector. So this is in the case of manufacturing sector. In case of service sector, the capital investment of the small enterprises. In case of service sector, capital investment is 10 lakhs to 2 crore.
10 lakhs to 2 crore. ಅವರೇನು ಹೇಳ್ತಾ ಇದ್ದಾರೆ, ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ ಬಂಡವಾಳ ಹೂಡಿಕೆ ಎಷ್ಟಿರಬೇಕಪ್ಪ? ಯಾವುದು? ಸಣ್ಣ ಕೈಗಾರಿಕೆಗಳದ್ದು, ಸಣ್ಣ ಉದ್ಯಮಗಳದ್ದು, ಅಥವಾ ಚಿಕ್ಕ ಅಂತನಾದರೂ ಬರೀರಿ, ಅಥವಾ ಸಣ್ಣ ಯಾವ್ದು ಬೇಕಿದ್ರು ಓಕೆ. ಬಂಡವಾಳ ಹೂಡಿಕೆ ಎಷ್ಟಿರಬೇಕಂತ ಹೇಳ್ತಿದ್ದಾರೆ? 10 ಲಕ್ಷದಿಂದ 2 ಕೋಟಿ. Don't get confused, okay? Under the manufacturing sector, the capital investment of the small enterprises is 25 lakh to 5 crore. Below 25 lakh, there is a micro enterprises. 25 lakh to 5 crore is considered as a manufacturing industries. Under the manufacturing sector, that is a capital investment. When comes to the service sector, in the case of service sector, the investment will be the 10 lakh to 2 lakh. But you have to remember universal. This is the universal 25 lakh to the 5 crore, that is a below the 25. When comes to the medium, it will be the 5 crore to 10 crore. You have to remember in this way. Below 25, that is a micro. 25 to 5 crore is a small. 5 crore to 10 crore is a medium enterprises. ಸೊ ಇಲ್ಲಿ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. 25 ಲಕ್ಷಕ್ಕಿಂತ ಕಡಿಮೆ ಬಂಡವಾಳ ಹೂಡಲಿಕ್ಕೆ ನನಗೆ ಸಾಧ್ಯವಾದರೆ ಅಂತಹ ಕೈಗಾರಿಕೆಗಳು ಯಾವುದರಲ್ಲಿ ಬರ್ತಾ ಇದ್ದಾವೆ? ಅತಿ ಚಿಕ್ಕ ಉದ್ಯಮಗಳಲ್ಲಿ ಬರ್ತಾ ಇದ್ದಾವೆ. 25 ಲಕ್ಷದಿಂದ ನಾನೇನಾದರೂ 5 ಕೋಟಿವರೆಗೆ ನನ್ನ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತಂದರೆ ಅಂಥವು ಯಾವುದರಲ್ಲಿ ಬರ್ತಾ ಇದ್ದಾವೆ? ಚಿಕ್ಕ ಉದ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಒಂದು ವೇಳೆ 5 ಕೋಟಿಯಿಂದ 10 ಕೋಟಿವರೆಗೆ ನಿನ್ನ ಬಂಡವಾಳ ಹೂಡಿಕೆ ಇತ್ತು ಅಂತಂದರೆ ಅವೆಲ್ಲವೂ ಕೂಡ ಮಧ್ಯಮ ಉದ್ಯಮಗಳು ಅಥವಾ ಮಧ್ಯಮ ಕೈಗಾರಿಕೆಗಳಂತ ನಾವು ಕರೀತಾ ಇದ್ದೀವಿ. ಬಟ್ ಇಲ್ಲಿ ನನಗೆ ಉತ್ಪಾದನಾ ವಲಯ ಮತ್ತು ಸೇವಾ ವಲಯ ಅಂತ ಬರುತ್ತೆ. ಈ ಉತ್ಪಾದನಾ ವಲಯದ ಡೇಟಾಗಳನ್ನು ನೀವು ನೆನ್ಪಿಟ್ಕೊಳ್ರಿ. ಸೇವಾ ವಲಯ ನನಗೆ ಬಂದಿಲ್ಲ ಅಂದರೂ ಕೂಡ ನಡೆಯುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ವೆರಿ ಇಂಪಾರ್ಟೆಂಟ್ ಹಿಯರ್. Sometimes maybe you forgot about the service sector, is no problem, but you have to remember the manufacturing sector data here. So ಸೇವಾ ವಲಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? 10 lakh to 2 crore. Is it clear? This is the factor or enterprises of ಸ್ಮಾಲ್ ಎಂಟರ್ಪ್ರೈಸಸ್. ಅರ್ಥ ಆಯ್ತಲ್ಲ? ಸ್ಮಾಲ್ ಎಂಟರ್ಪ್ರೈಸಸ್ ಅಂದರೆ ಏನಂತ ಕರಿತಾ ಇದ್ದೀವಿ ನಾವು ಅಂಥೇಳಿ. ಸೊ ಇಲ್ಲಿ ನಮಗೆ ಸ್ಮಾಲ್ ಎಂಟರ್ಪ್ರೈಸಸ್ಸಲ್ಲಿ ಇನ್ವೆಸ್ಟ್ಮೆಂಟ್, ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅವುಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಸೊ ಆಫ್ಟರ್ ದಿಸ್, ಸೊ ಫಾರ್ ಎಕ್ಸಾಂಪಲ್ 25 lakh to the 5 crore, what are the enterprises will come here? Maybe for example some other industries like some raw material industries, car, bike raw materials, and some steel and copper industries. These are comes under the your small enterprises. ಸಣ್ಣ ಉದ್ಯಮಗಳಲ್ಲಿ ಬರುವಂಥ ಕೆಲವು ಉದ್ಯಮಗಳು, ಅವುಗಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ? 25 ಲಕ್ಷದಿಂದ 5 ಕೋಟಿ ಅಂತ ಹೇಳ್ತೀರಿ. ಅಲ್ಲಿ ನಮಗೆ ಬೈಕ್ನ ಕೆಲವು ಕಚ್ಚಾ ವಸ್ತುಗಳನ್ನು ತಯಾರು ಮಾಡುವಂಥ ಇಂಡಸ್ಟ್ರಿಗಳಾಗಿರ್ಬೋದು, ಕಾರ್ನ ಕೆಲವು ಕಚ್ಚಾ ವಸ್ತುಗಳನ್ನು ತಯಾರು ಮಾಡುವಂಥ ಕೆಲವು ಇಂಡಸ್ಟ್ರಿಗಳಾಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಎಲ್ಲವೂ ಕೈಗಾರಿಕೆಗಳು ಯಾವುದರ ಅಡಿಯಲ್ಲಿ ಬರ್ತಾ ಇದ್ದಾವೆ? 25 ಲಕ್ಷದಿಂದ 5 ಕೋಟಿವರೆಗೆ ನಾನು ಏನು ಮಾಡ್ಬೋದು? ಇಲ್ಲಿ ಇನ್ವೆಸ್ಟನ್ನು ಮಾಡಬಹುದು. ಸೊ ಇದಾದಮೇಲೆ ಮೂರನೇದಾಗಿ ಬರುವಂಥದ್ದು ನನಗೆ ಮತ್ತೆ ಮುಖ್ಯವಾಗಿ ದೆನ್ ಥರ್ಡ್ ಎಂಟರ್ಪ್ರೈಸಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಮೂರನೇ ಒಂದು ಉದ್ಯಮ ವಲಯ ಯಾವುದು ಬರ್ತಾ ಇದೆ ನನಗೆ? ಮೀಡಿಯಂ ಎಂಟರ್ಪ್ರೈಸಸ್, ಮಧ್ಯಮ ಕೈಗಾರಿಕೆಗಳು ಅಂತ ಕರೀಬಹುದು, ಅಥವಾ ಮಧ್ಯಮ ಉದ್ಯಮಗಳಂತನಾದರೂ ಕೂಡ ಅವುಗಳನ್ನು ಕರೀಬಹುದು. ದ ಥರ್ಡ್ ಒನ್ ಈಸ್ ಮೀಡಿಯಂ ಎಂಟರ್ಪ್ರೈಸಸ್. ಮೀಡಿಯಂ ಎಂಟರ್ಪ್ರೈಸಸ್, ಮಧ್ಯಮ ಕೈಗಾರಿಕೆಗಳು ಅಥವಾ ಉದ್ಯಮಗಳು, ಯಾವ್ದು ಬೇಕಿದ್ರೂ ಓಕೆ, ಮಧ್ಯಮ ಕೈಗಾರಿಕೆಗಳು. ಸೊ ಅಗೇನ್ ಬೇಸ್ಡ್ ಆನ್ ದ capital investment only we are classify the medium enterprises. Here the capital investment of medium enterprises under the manufacturing sector is 5 crore to 10 crore. 5 crore to 10 crore in the case of manufacturing sector. ಇಲ್ಲೇನು ಹೇಳ್ತಾ ಇದ್ದಾರೆ ಅವರು? ಮಧ್ಯಮ ಕೈಗಾರಿಕೆಗಳ ಬಂಡವಾಳ ಹೂಡಿಕೆ ಎಷ್ಟಿರುತ್ತಪ್ಪ ಅಂತಂದರೆ, ಇವರ ಬಂಡವಾಳ ಹೂಡಿಕೆ 5 ಕೋಟಿಯಿಂದ 10 ಕೋಟಿಯವರೆಗೆ ಬಂಡವಾಳ ಇತ್ತು ಅಂತಂತಂದರೆ ಅಂತಹ ಕೈಗಾರಿಕೆಗಳನ್ನು ನಾವೇನಂತ ಕರೀಬಹುದು?
ಮಧ್ಯಮ ಕೈಗಾರಿಕೆಗಳಂತ ಕರೀಬಹುದು. ಸೊ ಬಂಡವಾಳ ಹೂಡಿಕೆ 5 ಕೋಟಿಯಿಂದ 10 ಕೋಟಿ ಇತ್ತು, ಅದು ಯಾವುದರ ಅಡಿಯಲ್ಲಿ ಮತ್ತು ಉತ್ಪಾದನಾ ವಲಯದ ಅಡಿಯಲ್ಲಿ. ಅಗೇನ್ ಇನ್ ಕೇಸ್ ಆಫ್ ಸರ್ವಿಸ್ ಸೆಕ್ಟರ್, ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ಇನ್ ಕೇಸ್ ಆಫ್ service sector. So they are saying that here we are done with the 10 lakh to 2 crore. Just continue with that. 2 crore to 5 crore under the service sector. Under the service sector. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲಿಯೂ ಕೂಡ ಬಂಡವಾಳ ಹೂಡಿಕೆ ಯಾವ ವಲಯದ ಅಡಿಯಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೇವಾ ವಲಯದ ಅಡಿಯಲ್ಲಿ ಏನು ಹೇಳ್ತಾ ಇದ್ರು, 2 ಕೋಟಿಯಿಂದ 5 ಕೋಟಿ ಇರುತ್ತೆ. ಯಾವ ಅಡಿಯಲ್ಲಿ? ಸೇವಾ ವಲಯದ ಅಡಿಯಲ್ಲಿ ಮಧ್ಯಮ ಕೈಗಾರಿಕೆಗಳ ಒಂದು ಹೂಡಿಕೆ ಪ್ರಮಾಣ ಎಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಬಂಡವಾಳ ಹೂಡಿಕೆ 2 ಕೋಟಿಯಿಂದ 5 ಕೋಟಿ ಇದ್ದರೆ ಅದನ್ನೇನಂತ ಕರಿತಾ ಇದ್ದೀವಿ ನಾವು? ಮಧ್ಯಮ ಕೈಗಾರಿಕೆಗಳು. ಯಾವ ವಲಯದ ಅಡಿಯಲ್ಲಿ? ಅಗೇನ್ ಸೇವಾ ವಲಯದ ಅಡಿಯಲ್ಲಿ. ಅಂಡರ್ ದಿ ಯುವರ್ ಕ್ಯಾಪಿಟಲ್ ಇನ್ವೆಸ್ಟ್, ಅಂಡರ್ ದ ಮೀಡಿಯಂ ಎಂಟರ್ಪ್ರೈಸಸ್, with the under the manufacturing sector it will be the 5 crore to 10 crore. If it comes under the service sector it will be the 2 crore to 5 crore. Is it clear? The based on the capital investment only we are divide the micro, small as well as the medium enterprises. ಕೇವಲ ಹೂಡಿಕೆಯ ಆಧಾರದ ಮೇಲೆ, ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ನಾವೇನು ಮಾಡ್ತಾ ಇದ್ವಿ, ಅತಿ ಚಿಕ್ಕ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಏನು ಮಾಡ್ತಾ ಇದ್ದೀವಿ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಸೊ ಇನ್ ಅ ಸಿಂಪಲ್ ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್. ಸುಲಭವಾಗಿ ಏನು ಅರ್ಥ ಮಾಡ್ಕೋಬೋದಪ್ಪ ಅಂತಂತಂದರೆ, ಲೆಸ್ಸರ್ ದ್ಯಾನ್ 25 lakh ಇಸ್ ಕಮ್ಸ್ ಅಂಡರ್ ದಿ ಮೈಕ್ರೋ. ಒಂದು ವೇಳೆ 25 ಲಕ್ಷಕ್ಕಿಂತ ಕಡಿಮೆ ಬಂಡವಾಳ ಇತ್ತು ಅಂತಂದರೆ ಅಂತಹ ಕೈಗಾರಿಕೆಗಳನ್ನು ಏನಂತ ಕರಿಬೇಕಾಗುತ್ತೆ ನಾನು? ಅತಿ ಚಿಕ್ಕ ಕೈಗಾರಿಕೆಗಳಂತ ಕರಿಬೇಕಾಗುತ್ತೆ, ಮೈಕ್ರೋ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಅ ಸ್ಮಾಲ್, ಚಿಕ್ಕ ಕೈಗಾರಿಕೆಗಳು. ಎಲ್ಲಿಂದ ಎಲ್ಲಿಗಿದೆ ಅಮೌಂಟ್ ಇದು? ಅಂಡರ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಐ ಆಮ್ ಡಿಸ್ಕಸಿಂಗ್, ರೈಟ್? ಸೊ 25 ಲ್ಯಾಕಿಗೆ ಇಲ್ಲಿ ಬಿಟ್ಟಿದ್ದಾರೆ ಅವರು. 25 lakh to till 5 crore. 25 lakh to 5 crore. That is comes under the small scale industries. Okay. Then third one is a medium, ಚಿಕ್ಕ. ಆಯಿತಾ? ಈಗ ನೆಕ್ಸ್ಟ್ ಬರುವಂಥದ್ದು ಮಧ್ಯಮ ಕೈಗಾರಿಕೆಗಳು. 5 crore to 10 crore. 5 ಕೋಟಿಯಿಂದ 10 ಕೋಟಿ ಬಂಡವಾಳನ ಹೂಡಿಕೆ ಮಾಡಲಿಕ್ಕೆ ನನ್ನ ಕೈಲಿ ಸಾಧ್ಯ ಆದರೆ ಅಂತಹ ಕೈಗಾರಿಕೆಗಳನ್ನು ಏನಂತ ಕರಿತಾ ಇರ್ತೀನಿ ರೀ ನಾನು? ಮಧ್ಯಮ ಕೈಗಾರಿಕೆಗಳಂತ ಕರಿತಾ ಇದ್ದೀನಿ. ದೀಸ್ ಅಗೇನ್ ಟರ್ಮ್ಸ್ ಟು ದ ಸೆಕ್ಟರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರ್ತಾ ಇದೆ? ಉತ್ಪಾದನಾ ವಲಯದಲ್ಲಿ. ಬಟ್ ಅದನ್ನೇ ನಾನು ಸರ್ವಿಸ್ ಸೆಕ್ಟ್ರಲ್ಲಿ ನೋಡೋದಾದರೆ, ವೆನ್ ಕಮ್ಸ್ ಟು ದ ಕಾನ್ಸೆಪ್ಟ್ ಆಫ್ ಸರ್ವಿಸ್ ಸೆಕ್ಟ್ರಲ್ಲಿ ಏನಾಗುತ್ತೆ? ಅಗೇನ್ ಇಟ್ ವಿಲ್ ಕಮ್ಸ್ ಅಂಡರ್ ದ ಬಿಲೋ 25 lakh ಇಸ್ ಕಾಲ್ಡ್ ಆಸ್ ಅ ಮೈಕ್ರೋ. ಬಟ್ ವೆನ್ ಕಮ್ಸ್ ಟು ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಚಿಕ್ಕ ಕೈಗಾರಿಕೆಗಳಲ್ಲಿ ಬಂತು ಅಂತಂತಂದರೆ ಇಲ್ಲೇನಾಗುತ್ತೆ? 10 lakh to how much? 25. 10 lakh to 2 crore here. But it will be continue as a medium scale industries. Medium ಅಲ್ಲಿ ನಾವು ಅದನ್ನು ಓದೋದಾದರೆ it will be the 2 crore to 5 crore. It will related to the service sector. ನಾನು ಸೇವಾ ವಲಯದಲ್ಲಿ ನೋಡೋದಾದರೆ 25 ಲಕ್ಷದ ಕಡೆಯಲ್ಲಿ ಬಂದರೆ ಮತ್ತೆ ಅಲ್ಲಿ ಕೂಡ ಸೇಮ್ ಇರುತ್ತೆ. ಅದು ಅತಿ ಚಿಕ್ಕದನ್ನು ನೋಡೋದಾದರೆ 10 ಲಕ್ಷದಿಂದ 2 ಕೋಟಿವರೆಗೆ. ಮಧ್ಯಮ ನೋಡೋದಾದರೆ 2 ಕೋಟಿಯಿಂದ 5 ಕೋಟಿವರೆಗೆ ಅವರು ಬಂಡವಾಳ ವೆಚ್ಚ ಇತ್ತು ಅಂತಂದರೆ, ಬಂಡವಾಳ ಹೂಡಿಕೆ ಇತ್ತು ಅಂತಂದರೆ ಅವುಗಳನ್ನು ಏನಂತ ಕರಿತಾ ಇದ್ದೀವಿ ನಾವು? ಮಧ್ಯಮ ಕೈಗಾರಿಕೆಗಳಂತ ಕರಿತಾ ಇದ್ದೀವಿ. ಸೊ ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ದ ಮೀಡಿಯಂ ಎಂಟರ್ಪ್ರೈಸಸ್? ಸೊ ಎಕ್ಸಾಂಪಲ್ ಫಾರ್ ದ ಮೀಡಿಯಂ ಎಂಟರ್ಪ್ರೈಸಸ್ ಆರ್, ಫಾರ್ ಎಕ್ಸಾಂಪಲ್ 3 types of example we can take here. First one is a professional enterprises. Professional enterprise is nothing but, for example, accounting and medicine etc. are example for the professional enterprises. Under the medium enterprise 5 ಕೋಟಿಯಿಂದ 10 ಕೋಟಿವರೆಗೆ ನಾನು ಬಂಡವಾಳ ಹೂಡಿಕೆ ಮಾಡುವಂತಹ ಒಂದು ವೃತ್ತಿ ನಿರತ ಆದಂಥ ಉದ್ಯಮಗಳು ಯಾವಪ್ಪ ಅಂತಂದರೆ ಅಕೌಂಟಿಂಗ್, ಲೆಕ್ಕ ಆಗಿರುವಂಥದ್ದು, ಮೆಡಿಸಿನ್, ಔಷಧ ಆಗಿರುವಂಥದ್ದು, ಇವೆಲ್ಲವೂ ಕೂಡ ಯಾವುದ್ರಲ್ಲಿ ಬರ್ತಾ ಇದ್ದಾವೆ? ಮೀಡಿಯಂ ಎಂಟರ್ಪ್ರೈಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒನ್, and after the professional we have the commercial enterprises.
ಸೊ ಒಂದು ವಾಣಿಜ್ಯ ತರಹದ ಒಂದು ಉದ್ಯಮಗಳನ್ನು ನಾನು ನೋಡೋದಾದರೆ ಫಾರ್ ಎಕ್ಸಾಂಪಲ್ ಕಮ್ಸ್ ಇಲ್ಲಿ ಟ್ರಾನ್ಸ್ಪೋರ್ಟ್. ಓಕೆ, ಸೊ ದಿಸ್ ಇಸ್ ಕಮ್ಸ್ ಅಂಡರ್ ದಿ ಮೀಡಿಯಂ ಎಂಟರ್ಪ್ರೈಸಸ್ ಆ್ಯಂಡ್ ಸಮ್ ಅದರ್ ಇಂಡಸ್ಟ್ರೀಸ್, tourism. Okay, these are again comes under the commercial enterprises. Transport, tourism, these are the commercial based. And we have some other fashion or personal enterprises. ಇವುಗಳನ್ನು ನಾವು ಸ್ಮಾಲ್ ಎಂಟರ್ಪ್ರೈಸಲ್ಲೂ ಕೂಡ ಆ್ಯಡ್ ಮಾಡಬಹುದಾಗಿದೆ, ಮೀಡಿಯಂ ಎಂಟರ್ಪ್ರೈಸಲ್ಲೂ ಕೂಡ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿಯರ್ ವಿಲ್ ಬಿ ದಿ ಫ್ಯಾಷನ್ ಶಾಪ್ ಆಗಿರುವಂಥದ್ದು, ಅಥವಾ ಸಮ್ ಅದರ್ ಯಾವ ಥರ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಫ್ಯಾಷನ್ ಶಾಪ್ ಆರ್ ಸಮ್ ಅದರ್ ಮೆಡಿಕಲ್ ಶಾಪ್ ಆರ್ ಸಮ್ ಅದರ್ ಗ್ರಾಸರಿ. ಸೊ ಲೈಕ್ ಎಲೆಕ್ಟ್ರಾನಿಕ್ಸ್, ದೀಸ್ ಆರ್ ಕಮ್ಸ್ ಅಂಡರ್ ದಿ ಸ್ಮಾಲ್ ಆಸ್ ವೆಲ್ ಆಸ್ ದ ಮೀಡಿಯಂ ಎಂಟರ್ಪ್ರೈಸಸ್. ಕೆಲವೊಂದು ಶಾಪ್ಗಳಾಗಿರ್ಬೋದು ಅಥವಾ ಕೆಲವೊಂದು ಕೈಗಾರಿಕೆಗಳು ಅವು ಮಧ್ಯಮ ಕೈಗಾರಿಕೆಗಳಲ್ಲೂ ಬರ್ತಾ ಇರ್ತವೆ ಮತ್ತು ಯಾವುದರಲ್ಲಿ ಬರ್ತಾ ಇರ್ತವೆ ಸಣ್ಣ ಕೈಗಾರಿಕೆಗಳಲ್ಲೂ ಕೂಡ ಬರ್ತಾ ಇರ್ತವೆ. ಬಟ್ ಯಾವ ಆಧಾರದ ಮೇಲೆ ಅವುಗಳನ್ನು ನಾವು ಡಿವೈಡ್ ಮಾಡ್ತಾ ಇದ್ದೀವಿ, ಮತ್ತು ಇಲ್ಲಿ ಕೇವಲ ಬಂಡವಾಳ ಹೂಡಿಕೆ ಆಧಾರದ ಮೇಲೆ ಅವುಗಳನ್ನು ನಾವೇನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ದಿಸ್ ಈಸ್ ದ ಕಂಪ್ಲೀಟ್ ಥೀಮ್ ಆಫ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸರ್ವಿಸ್ ಎಂಟರ್ಪ್ರೈಸಸ್. ಇಷ್ಟೊತ್ತು ನಾವೇನು ಮಾಡಿದ್ವಿ, ಉತ್ಪಾದನಾ ಕೈಗಾರಿಕೆಗಳ ಅಥವಾ ಉತ್ಪಾದನಾ ಉದ್ಯಮಗಳಂತಂದ್ರೆ ಏನು, ಅದರ ಅಡಿಯಲ್ಲಿ ನಾವು ಏನು ಮಾಡಿದ್ವಿ, 3 ವಿಭಾಗಗಳನ್ನು ನೋಡಿದ್ವಿ, ಅತಿ ಚಿಕ್ಕ ಮತ್ತು ಮಧ್ಯಮ ಅಂತ ಹೇಳಿ. ಸೊ ಅಂಡರ್ ದ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ವಿ ಡಿಸ್ಕಸ್ ದ ಮೈಕ್ರೋ, ಸ್ಮಾಲ್ ಆಸ್ ವೆಲ್ ಆಸ್ ದ ಮೀಡಿಯಂ ಎಂಟರ್ಪ್ರೈಸಸ್. ದ ನೆಕ್ಸ್ಟ್ ಒನ್, under the MSME sector we are classify the 2 types of enterprises, right? One is a manufacturing, second one is a service enterprises. ಸೊ ಎರಡನೇದಾಗಿ ಬರುವಂಥದ್ದು ನನಗೆ ಸೇವೆಗಳ ಉದ್ಯಮಗಳು. ಸೊ ಹಿಯರ್ when we are producing some products or articles or manufacturing some articles, that is comes under in the manufacturing. Okay, ಸೊ ಎಲ್ಲಿ ನಾವು ಕೈಗಾರಿಕಾ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ, ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ ಅಲ್ಲ, ಅವುಗಳನ್ನು ನಾವೇನಂತ ಕರೀತಾ ಇದ್ವಿ, ಉತ್ಪಾದನಾ ಉದ್ಯಮಗಳಂತ ಕರೀತಾ ಇದ್ದೀವಿ. ಬಟ್ ಹಿಯರ್ ವಿ ಆರ್ ಎಂಟೈಟಲ್ಡ್ ಆರ್ ಪ್ರೊಡ್ಯೂಸಿಂಗ್ ಪರ್ಸನಲ್ ಆರ್ ಹೌಸ್ಹೋಲ್ಡ್ services. Here we are providing personal or household services to the different companies or different industries or different enterprises is called as a service enterprises. Is it clear? ಇಲ್ಲಿ ಸೇವಾ ವಲಯದಲ್ಲಿ ನಮಗೆ ಏನು ಬರ್ತಾ ಇದೆ, ವೈಯಕ್ತಿಕವಾಗಿ ಏನು ಮಾಡ್ತಾ ಇದ್ದೀವಿ, ಕೈಗಾರಿಕಾ ಬಂಡವಾಳಕ್ಕೆ ಮತ್ತು ಸಲಕರಣೆಗೆ ಸಂಬಂಧಿಸಿದಂತೆ ಕೆಲವು ಸೇವೆಗಳನ್ನು ನೀಡುವ ಒಂದು ಉದ್ಯಮಗಳಿಗೆ ಏನಂತ ಕರೀತಾ ಇದ್ವಿ ನಾವು, ಸೇವೆಗಳ ಉದ್ಯಮಗಳು. ಯಾವುದಕ್ಕೆ ಸಂಬಂಧಿಸಿದೆ, ಕೈಗಾರಿಕಾ ಬಂಡವಾಳಕ್ಕೆ ಸಂಬಂಧಿಸಿದಂತೆ ಮತ್ತು ಸಲಕರಣೆಗಳಿಗೆ ಸಂಬಂಧಿಸಿದಂತೆ ಕೆಲವು ಸೇವೆಗಳನ್ನು ನೀಡುವ ಉದ್ಯಮಗಳಿಗೆ ನಾವು ಸೇವೆಗಳ ಉದ್ಯಮಗಳಂತ ಕರೀತಾ ಇದ್ವಿ. ರಿಲೇಟೆಡ್ ಟು ದ enterprises are related to the industrial investment and equipment. So we are giving the some personal services or household services to these enterprises. Those are considered as a service enterprises. Okay, maybe it's editing or xerox or printing or some other services, maybe are a labor services, doctor services or engineering services. Again it comes under the service enterprises. ಎಲ್ಲಿ ನಮಗೆ ಸೇವೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಿದೆಯೋ, ಯಾವುದಕ್ಕೆ ಸಂಬಂಧಿಸಿದ ಹಾಗೆ, ಕೈಗಾರಿಕಾ ಬಂಡವಾಳಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಸಲಕರಣೆಗೆ ಸಂಬಂಧಿಸಿದ ಹಾಗೆ ಅಂತಹ ಉದ್ಯಮಗಳಿಗೆ ನಾವೇನಂತ ಕರೀತಾ ಇದ್ದೀವಿ ರೀ, ಸೇವೆಗಳ ಉದ್ಯಮಗಳಂತ ಕರೀತಾ ಇದ್ದೀವಿ. ಹಿಯರ್ ಎಕ್ಸ್ಪೆಕ್ಟೆಡ್ 5 marks question they will ask like explain manufacturing enterprises and service enterprises. If they are asked for the 5 marks question under the manufacturing enterprises only, you have to explain micro, small and medium enterprises. ಇಲ್ಲಿ ಏನು ಕೇಳ್ತಾರೆ ಅವರು,
ಉದ್ಯಮ ಅಥವಾ ಉತ್ಪಾದನಾ ಉದ್ಯಮಗಳು ಮತ್ತು ಸೇವೆಗಳ ಉದ್ಯಮಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಬರೆದಾಗ, ಆ ಒಂದು ಉತ್ಪಾದನಾ ಉದ್ಯಮಗಳಲ್ಲಿ ನಾವು 3 ರೀತಿಯಾಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಅತಿ ಚಿಕ್ಕ ಮತ್ತು ಮಧ್ಯಮ ಕೈಗಾರಿಕೆಗಳಂತೇಳಿ ಅವು 3ಅನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಹೂಡಿಕೆ ಆಧಾರದ ಮೇಲೆ. ಅದಾದಮೇಲೆ ನೀವೇನು ಮಾಡಬೇಕಾಗತ್ತೆ, ಈ ಒಂದು ಸೇವೆಗಳ ಉದ್ಯಮಗಳನ್ನು ಬರೀಬೇಕಾಗತ್ತೆ. ಇಸ್ ಕ್ಲಿಯರ್ ಹೌ ಟು ರೈಟ್ ಫಾರ್ ದ 5 marks question. After this, a very important concept is for the 15 marks question also. Them sometimes they will ask, and a 5 marks also they will ask. That is what is the importance of micro, small and medium enterprises. ಹಾಗಿದ್ರೆ ಅತಿ ಚಿಕ್ಕ ಮತ್ತು ಮಧ್ಯಮ ಕೈಗಾರಿಕೆಗಳ ಮಹತ್ವವನ್ನು ವಿವರಿಸಿ ಅಂತ ಬರೀತಾರೆ. ಬೇಸಿಕಲಿ ಇನ್ ದ ಇಂಪಾರ್ಟೆನ್ಸ್ ವಿ ಹ್ಯಾವ್ ದ 4 arguments. Sometimes they will ask the explain only 2 arguments for the 5 marks question. Maybe they will ask explain all 4 arguments for the ಯುವರ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಇಲ್ಲಿ ಏನು ಹೇಳ್ತಾರೆ ಅವರು, ನನಗೆ 4 ಒಂದು ಮಹತ್ತರವಾದ ಏನು ಬರ್ತವೆ ಅವು MSME ಕಂಪನಿ. ಮೇ ಬಿ ಸ ಎಂಪ್ಲಾಯ್ಮೆಂಟ್, ಇಕ್ವಾಲಿಟಿ, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ GDP, ಔಟ್ಪುಟ್. These are the some importance we have for regarding for the MSME. ಫಾರ್ ಎಕ್ಸಾಂಪಲ್ ಬೆಳವಣಿಗೆ ಆಗಿರುವಂಥದ್ದು, ಉದ್ಯೋಗ ಆಗಿರುವಂಥದ್ದು, ರಚನೆ ಆಗಿರುವಂಥದ್ದು ಅಥವಾ ಉತ್ಪಾದನೆ ಆಗಿರುವಂಥದ್ದು, ಈ ರೀತಿಯಾಗಿ ಅನೇಕ ಮಹತ್ತರವಾದ ಒಂದು ಪರಿಕಲ್ಪನೆಗಳು ಯಾವುದರ ಅಡಿಯಲ್ಲಿ ಬರ್ತಾ ನನಗೆ MSME ಏನು ಕೊಡುಗೆ ಕೊಡ್ತಾ ಇದೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ದ ಕ್ಲಾಸಸ್ ಓನ್ಲಿ ಐ ಡಿಸ್ಕಸ್ಡ್ the real development is lies in the cottage industry. Cottage industries are nothing but is a micro, small and medium enterprises, right? So ದೇಶದ ನಿಜವಾದ ಆರ್ಥಿಕ ಅಭಿವೃದ್ಧಿ ಅಡಗಿರುವಂಥದ್ದು ಯಾವುದರಲ್ಲಿ ಅಂತ ಹೇಳ್ತಿದ್ದಾರೆ ಮಹಾತ್ಮ ಗಾಂಧೀಜಿಯವರು, ಗೃಹ ಕೈಗಾರಿಕೆಗಳಲ್ಲಿ. ದ ಗೃಹ ಕೈಗಾರಿಕೆ ಅಂದರೆ ಬೇರೆ ಏನೂ ಅಲ್ಲ, ಅತಿ ಚಿಕ್ಕ ಕೈಗಾರಿಕೆಗಳಾಗಿರುವಂಥದ್ದು ಅಥವಾ ಚಿಕ್ಕ ಕೈಗಾರಿಕೆಗಳಾಗಿರುವಂಥದ್ದು, ಇವೆಲ್ಲವೂ ಕೂಡ ಯಾವುದರಲ್ಲಿ ಬರ್ತಾ ಇದ್ದಾವೆ, ಗೃಹ ಕೈಗಾರಿಕೆಗಳಲ್ಲಿ ಬರ್ತಾ ಇದ್ದಾವೆ. ವೈ ದ MSMEs ಆರ್ ವೆರಿ ಇಂಪಾರ್ಟೆಂಟ್ ಟು ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಅಂತ ನಾವು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಬಿಕಾಸ್ ದೀಸ್ ಇಂಡಸ್ಟ್ರೀಸ್ ಆರ್ ಯೂಸಿಂಗ್ ದ ಸಮ್ ಲೋಕಲ್ ರಿಸೋರ್ಸಸ್. ಈ ಒಂದು ಕೈಗಾರಿಕೆಗಳು ಯಾಕೆ ಮಹತ್ವ ಪಡ್ಕೋತಾ ಇದ್ದಾವಪ್ಪ ಅಂತಂದರೆ, ಈ ಕೈಗಾರಿಕೆಗಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದರೆ ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೋತಾವೆ. ದೇ ಆರ್ ನಾಟ್ ಇಂಪೋರ್ಟೆಡ್ ಫ್ರಮ್ ಎನಿ ರಾ ಮೆಟೀರಿಯಲ್ಸ್ ಫ್ರಮ್ ದ ಅಬ್ರಾಡ್. ಯಾವುದೇ ತರಹದ ಕಚ್ಚಾ ವಸ್ತುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಈ ಕೈಗಾರಿಕೆಗಳು. ದೇ ಆರ್ ಯುಟಿಲೈಸ್ ದ ಲೋಕಲ್ ರಿಸೋರ್ಸಸ್ ಆ್ಯಂಡ್ ಲೋಕಲ್ ಎಂಪ್ಲಾಯ್ಮೆಂಟ್ ಆರ್ ಲೋಕಲ್ ಲೇಬರ್ಸ್ ಆರ್ ಲೇಬರ್ ಫೋರ್ಸ್. ಅಲ್ಲಿರುವಂತಹ ಒಂದು ಜನರನ್ನೇ ಅವರು ಏನು ಮಾಡ್ಕೋತಾರೆ, ಕೆಲಸಕ್ಕೆ ತೆಗೆದುಕೊಳ್ಳೋದ್ರಿಂದ ಇಟ್ ವಿಲ್ ಆಟೋಮೆಟಿಕಲಿ ಇಂಪ್ರೂವ್ ಯುವರ್ GDP ಲೆವೆಲ್. ಅಲ್ಲಿರುವಂಥ ಜನರನ್ನೇ ನಾವು ಕೆಲಸಕ್ಕೆ ತಗೊಳ್ತೀವಿ ಅಂತಂದರೆ ಅಲ್ಲಿಯ ಜನರ ಆದಾಯ ಹೆಚ್ಚಾಯಿತು ಅಂತಂದರೆ ಆಟೋಮೆಟಿಕಲಿ ನಿಮ್ಮ ದೇಶೀಯ ಆದಾಯ ಕೂಡ ಏನಾಗುತ್ತೆ, ಹೆಚ್ಚಳ ಆಗುತ್ತೆ. ವೆನ್ ದ ಲೋಕಲ್ ಅಪಾರ್ಚುನಿಟೀಸ್ ಆರ್ ಇನ್ಕ್ರೀಸಸ್, ಆಟೋಮೆಟಿಕಲಿ ಇಂಡಿಯನ್ ಡೆವಲಪ್ಮೆಂಟ್ ವಿಲ್ ಬಿ ದಿ ಇನ್ಕ್ರೀಸಸ್ ಆರ್ GDP ಲೆವೆಲ್ ವಿಲ್ ಬಿ ದಿ ಇನ್ಕ್ರೀಸಸ್. ದೀಸ್ ಆರ್ ದ ಇಂಪಾರ್ಟೆನ್ಸ್. ವಿ ಹ್ಯಾವ್ ದ ಮೋರ್ ದ್ಯಾನ್ 10-12 ಪಾಯಿಂಟ್ಸ್ ರಿಗಾರ್ಡಿಂಗ್ ಫಾರ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ MSME. ಸೊ ಈ MSMEಗೆ ಸಂಬಂಧಪಟ್ಟ ಹಾಗೆ ಅನೇಕ ಮಹತ್ವಗಳು ಇದ್ದಾವೆ ಮತ್ತು ಅನೇಕ ಅನುಕೂಲಗಳು ಕೂಡ ನಮಗಿದ್ದಾವೆ. ಅವುಗಳನ್ನು ನಾವೇನು ಮಾಡೋಣ, ನಾಳೆ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ದ ನೆಕ್ಸ್ಟ್ ಟುಮಾರೋ ಕ್ಲಾಸಸ್, ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಇಂಪಾರ್ಟೆನ್ಸ್ ಆಫ್ ದ MSME sector. We'll discuss in the tomorrow classes. Read well. Thank you one and all.